ಅತ್ತೆ, ನಿಮ್ಮನ್ನು ನೋಡಿದ್ರೆ ಹುಷಾರಿಲ್ಲ ಅನಿಸ್ತಿದೆ, ಏನಾಯಿತು? ಹಾಗೆಲ್ಲ ಏನೂ ಇಲ್ಲ ಪಾವನಿ, ಸ್ವಲ್ಪ ಸುಸ್ತು ಅಷ್ಟೇ. ಜ್ಯೂಸ್ ತಂದ್ಕೊಡ್ಲಾ? ಬೇಡ, ನನಗೆ ಕುಡಿಬೇಕು ಅಂತ ಅನಿಸ್ತಾ ಇಲ್ಲ. ಅತ್ತೆ ಹೀಗಂದರೆ ಹೇಗೆ? ನಾನು ಜ್ಯೂಸ್ ತಂದು ಕೊಡ್ತೀನಿ, ಕುಡೀರಿ. ಆಮೇಲೆ ಹೋಗಿ ರೆಸ್ಟ್ ಮಾಡಿ. ಅಡುಗೆ ಮನೆ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ. ಅತ್ತೆ ಕೂತ್ಕೊಳ್ಳಿ, ಬಂದೇರಿ. ವಿಮಲಾ, ಏನಾಯ್ತೆ? ಯಾಕೆ ಒಳ್ಳೆ ಗರ ಬಡ್ದವಳ ಥರ ಕೂತಿದ್ಯಲ್ಲ? ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಯೋಚನೆ ನಿನಗೆ ಗೊತ್ತಿದೆ ಅಲ್ವಾ ಅಕ್ಕ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ. ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು ಬಿಡು. ನಾವೆಲ್ಲ ದೇವಸ್ಥಾನದಿಂದ ವಾಪಸ್ ಬಂದಮೇಲೆ ಆದಿ ಮತ್ತು ಲಕ್ಷ್ಮಿನ ಆ ಸ್ಥಿತಿನಲ್ಲಿ ನೋಡಿದ್ಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಲ್ವೇ ವಿಮಲಾ, ಅವರಿಬ್ಬರು ಗಂಡ ಹೆಂಡತಿ, ಅಷ್ಟಾದರೂ ಸಲುಗೆ ಇರಬೇಕಲ್ವಾ? ಅಕ್ಕ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಅಮ್ಮು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅಯ್ಯೋ ದೇವ್ರೇ ವಿಮಲಾ, ನೀನು ಅವಳನ್ನು ಸಿಕ್ಕಾಪಟ್ಟೆ ಹಚ್ಕೊಂಡಿದ್ಯಾ ಕಣೆ. ಅದಕ್ಕೆ ಯಾವಾಗಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಅದೇನೂ ಗೊತ್ತಿಲ್ಲ ಅಕ್ಕ. ಅಮ್ಮು ಇಲ್ಲಿ ಬೆಳೆದಿದ್ದ ವಾತಾವರಣನೇ ಬೇರೆ. ಹೀಗೆ ಸಡನ್ ಆಗಿ ಅವಳಿಗೆ ಮದುವೆ ಆಗುತ್ತೆ, ಅಂಥ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಮಾತ್ರ ಅಲ್ಲ, ಅಮ್ಮನೂ ಆ ಥರ ಯೋಚನೆ ಮಾಡಿರೋದಿಲ್ಲ. ನಮ್ಮಮ್ಮು ಲಂಡನ್ಗೆ ಹೋಗಿ ಓದಬೇಕು, PhD ಮಾಡಬೇಕು ಅಂತ ಎಷ್ಟೆಲ್ಲ ಕನಸು ಕಾಣ್ತಾ ಇದ್ಲು. ಈಗ ಆ ಕನಸೆಲ್ಲ ನನ್ನ ಸಾಗೋದೇ ಇಲ್ವೇನೋ ಅನ್ನೋ ಭಯ ಒಂದು ಕಡೆ ಆದರೆ, ಆ ಜನಗಳ ಮಧ್ಯೆ ಅಂಥ ವಾತಾವರಣದಲ್ಲಿ ಅವಳು ಹೇಗೆ ಅಡ್ಜಸ್ಟ್ ಆಗ್ತಾಳೋ ಅನ್ನೋ ಇನ್ನೊಂದು ಭಯ ಬೇರೆ ಕಾಡ್ತಿದೆ ನನಗೆ. ಹಾಗಂತ ಈಗ ಆಗಿರೋದನ್ನು ಬದಲಾಯಿಸೋಕ್ಕಾಗತ್ತಾ ಹೇಳು? ಅವಳು ಕುತ್ತಿಗೆಗೆ 3 ಗಂಟು ಬಿದ್ದಿದೆ ಅಂದಮೇಲೆ ಆ ಮನೆ ನಂಟು ಅವಳಿಗೆ ಬೆಳೆದಿದೆ ಅಂತ ಅಲ್ವೇನೆ? ವಿಮಲಾ, ನಮ್ಮಮ್ಮು ತುಂಬ ಬುದ್ಧಿವಂತೆ. ಅವಳು ಪರಿಸ್ಥಿತಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನೀನು ದಯವಿಟ್ಟು ಆರಾಮಾಗಿರು. ಆರಾಮಾಗಿ ಇರಬೇಕು ಅಂತ ಅನ್ಕೋತಾ ಇದ್ದೀನಿ, ಆದರೆ ಆಗ್ತಿಲ್ಲ ಅಕ್ಕ. ನಾನು ಇದೇ ವಿಷಯವಾಗಿ ದೇವಸ್ಥಾನಕ್ಕೆ ಬಂದಿದ್ದು. ದೇವ್ರ ಹತ್ರ ಕೂಡ ನನ್ನ ಮಗಳ ಬದುಕನ್ನು ಸರಿ ಮಾಡಪ್ಪ ಅಂತ ಬೇಡ್ಕೊಂಡೆ. ಆದರೆ ಯಾಕೋ ಒಂಥರ ಆತಂಕ ಕಾಡ್ತಾನೇ ಇದೆ. ದೇವಸ್ಥಾನದಿಂದ ಬಂದಾಗಿಂದ ಅಮ್ಮ ಕಾಲ್ ಮಾಡ್ತಾನೇ ಇದ್ದೀನಿ, ಆದರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದಕ್ಕೆ ನನಗೆ ಟೆನ್ಷನ್ ಆಗ್ತಿದೆ. ಅತ್ತೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಇನ್ನೊಂದ್ಸಲ ಕಾಲ್ ಟ್ರೈ ಮಾಡಿದ್ರೆ ಆಯಿತು. ಇರಿ, ತಗೊಳ್ಳಿ. ಅತ್ತೆ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವಳು ಓದ್ಕೋತಾ ಇರ್ಬೋದು, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಸ್ವಿಚ್ ಆಫ್ ಮಾಡಿರ್ಬೋದು. ಇಲ್ಲ, ಅವಳು ಆ ಥರ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ. ಅವಳಿಗೆ ಏನಾದರೂ ಆಗಿರಬೇಕು ಅಂತ ನನಗೆ ಆತಂಕ ಆಗ್ತಿದೆ. ವಿಮಲಾ, ಸುಮ್ಮನೆ ನೀನು ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅಷ್ಟೇ. ಈಗ ಅಮ್ಮ ಫೋನ್ ಸ್ವಿಚ್ ಆಫ್ ಆದರೆ ಏನೇ, ನೀನು ಅಳಿಯ ಇದ್ದಾರಲ್ಲ, ಅವ್ರ ಫೋನಿಗೆ ಕಾಲ್ ಮಾಡು, ಅಮ್ಮ ಜೊತೆ ಮಾತಾಡು. ಬೇಡ ಬೇಡ ಇರು, ಸಂಜೀವ್ ಅವ್ರಿಗೆ ನಾನೇ ಕಾಲ್ ಮಾಡಿ ಮಾತಾಡ್ತೇನೆ, ಆಯಿತಾ? ಅತ್ತೆ, ಜ್ಯೂಸ್ ಕುಡೀರಿ.